ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the previous class we discussed about mutation breeding, then plant breeding being improving for disease resistance in some crops, food crops. ಸೊ ಪ್ಲ್ಯಾಂಟ್ ಬ್ರೀಡಿಂಗಿಂದ ನಾವು ಕೆಲವು ಫುಡ್ ಕ್ರಾಪ್ಸ್ ಹಾಗೆ ಕೆಲವು ಕಮರ್ಷಿಯಲ್ ಕ್ರಾಪ್ಸಲ್ಲಿ ಹೇಗೆ ಅದು ಅವುಗಳಿಗೆ ಬರ್ತಕ್ಕಂತಹ ಕೀಟಗಳ ಬಾಧೆಯಿಂದ ಅವುಗಳನ್ನು ರಕ್ಷಿಸುವಂತಹ ಅದರಿಂದ ಮುಕ್ತವಾಗುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ವೃದ್ಧಿಸಿಕೊಳ್ಳುತ್ತೆ ಪ್ಲ್ಯಾಂಟ್ ಬ್ರೀಡಿಂಗಿನ ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಹಾಗೆ ಕೆಲವು ಎಕ್ಸಾಂಪಲ್ಸ್ ಅನ್ನು ಕೂಡ ನಾವಲ್ಲಿ ನೋಡ್ತಾ ಹೋದ್ವಿ. ದೆನ್ ಬಯೋಫೋರ್ಟಿಫಿಕೇಶನ್. ಸೊ ಬಯೋಫೋರ್ಟಿಫಿಕೇಶನ್ ದಟ್ ಈಸ್ ಹೈ ಲೆವೆಲ್ಸ್ ಆಫ್ ಪ್ರೋಟೀನ್, ಫ್ಯಾಟ್, carbohydrates or vitamins or mineral nutrients, that is those high level improve public health, to improve public health. ಇದರ ಲೆವೆಲನ್ನು ಈ ಕಂಟೆಂಟ್ನ ಒಂದು ಕ್ವಾಂಟಿಟಿಯನ್ನು ಹೆಚ್ಚಿಸೋದರ ಮೂಲಕ ಯಾವ ಥರ ಆರೋಗ್ಯವನ್ನು ಜನರಲ್ಲಿ ನಾವು ಸುಧಾರಣೆ ಮಾಡಬಹುದು ಅನ್ನುವಂಥದ್ದನ್ನು ನಾವು ಬಯೋಫೋರ್ಟಿಫಿಕೇಷನಲ್ಲಿ ನೋಡ್ತಾ ಹೋದ್ವಿ. ಆಬ್ಜೆಕ್ಟಿವ್ಸ್ ತಗೊಂಡಾಗ ಆಯಿಲ್ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ, ದೆನ್ ಫ್ಯಾಟ್ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ, ನ್ಯೂಟ್ರಿಯೆಂಟ್ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ, ಪ್ರೋಟೀನ್ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ, micronutrients, minerals content, etc. Then so in that concept, improved wheat varieties, one of the improved variety that is after 2000, that is Atlas 66, one of the new variety of wheat that contains rich quantity of protein. ಈಗ ವೀಟಲ್ಲಿ ಒಂದು ತಳಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ತಳಿಯಲ್ಲಿ ಏನಾಗಿದೆ ಅಂತಂತಂದರೆ ಅಟ್ಲಾಸ್ 66 ಅಂತಕ್ಕಂತಹ ಒಂದು ನ್ಯೂ ವೆರೈಟಿ ಆಫ್ ವೀಟ್. ಈ ತಳಿಯಲ್ಲಿ ಏನು ಇರ್ತಕ್ಕಂತಹ ಪ್ರೋಟೀನ್ ಕಂಟೆಂಟ್ ಏನಿದೆ ಅದು ದ್ವಿಗುಣವಾಗಿದೆ. ಟ್ವೈಸ್ ಕಂಟೆಂಟ್ ಆಫ್ ಪ್ರೋಟೀನ್ ಇನ್ ದಟ್ ನ್ಯೂ ವೆರೈಟಿ ಆಫ್ wheat, that is Atlas 66. Then in maize, after 2000, new variety of maize, they contain twice amount of amino acids. ಈಗ 2000 ಇಸವಿಯಲ್ಲಿ ಏನಾಯಿತು, ಮೇಯ್ಸಲ್ಲಿ ಅನೇಕ ವೆರೈಟೀಸನ್ನು ಇಂಪ್ರೂವ್ ಮಾಡಿದ್ದಾರೆ ಥ್ರೂ ಪ್ಲ್ಯಾಂಟ್ ಬ್ರೀಡಿಂಗ್. ಈ ಟೆಕ್ನಿಕ್ಕನ್ನು ಬಳಸ್ಕೊಂಡು ಹೊಸ ಹೊಸ ತಳಿಗಳನ್ನು ಇಂಪ್ರೂವ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೇಯ್ಸಲ್ಲಿ ಇತ್ತೀಚೆಗೆ 2000 ನಂತರ ಬಂದಂತಹ ಹೊಸ ವೆರೈಟೀಸಲ್ಲಿ ಏನಾಗಿದೆ ಅಂದಾಗ 2 ಪಟ್ಟು ಮೊದಲೇ ಇರ್ತಕ್ಕಂಥ ಮೇಯ್ಸ್ ವೆರೈಟಿಗಿಂತ 2 ಪಟ್ಟು ಏನಾಗಿದೆ ಅಮೈನೋ ಆಸಿಡ್ಸ್ ಕಂಟೆಂಟ್ ಹೆಚ್ಚಾಗಿದೆ. ದೇ ಕಂಟೈನ್ twice amount of amino acids, especially amino acids like lysine and tryptophan. So these two are different amino acids among 20. ಆ 20ರಲ್ಲಿ 2 ಒಂದು ಉತ್ತಮವಾಗಿರ್ತಕ್ಕಂಥ ಅಮೈನೋ ಆಸಿಡ್ಸು ಲೈಸಿನ್ ಆ್ಯಂಡ್ ಟ್ರಿಪ್ಟೋಫ್ಯಾನ್. ಇವುಗಳ ಒಂದು ಪ್ರಮಾಣ ಏನಾಗಿದೆ ಹೊಸ ಒಂದು ಮೇಯ್ಸ್ ತಳಿಯಲ್ಲಿ ದ್ವಿಗುಣವಾಗಿದೆ. ಮೊದಲಿರ್ತಕ್ಕಂಥ ಪ್ರಮಾಣಕ್ಕಿಂತ ಏನಾಗಿದೆ 2ರಷ್ಟು ಆಗಿದೆ. ಇದು ನಾವು ನೋಡ್ತಕ್ಕಂತಹ ಮೇಯ್ಸ್ ವೆರೈಟಿಯಲ್ಲಿ. ಸೊ ದೇ ಕಂಟೈನ್ ಅಮೈನೋ ಆಸಿಡ್ಸ್ with twice quantity. So
amino acids like lysine and tryptophan. Then we move on to the next concept. That one is single cell protein. Single cell protein, shortly termed as SCP. ಈಗ ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗೋಣ. ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕರಿತೇವೆ. ಅದನ್ನು ನಾವು ಶಾರ್ಟ್ ಆಗಿ SCP, ಸಿಂಗಲ್ ಸೆಲ್ ಪ್ರೋಟೀನ್. ವಾಟ್ ಈಸ್ ದಟ್ ಸಿಂಗಲ್ ಸೆಲ್ ಪ್ರೋಟೀನ್? You know that millions of people suffering from hunger, that is malnutrition. ಇವತ್ತು ಜಗತ್ತಿನಾದ್ಯಂತ ಮಿಲಿಯನ್ಸ್ ಆಫ್ ಪೀಪಲ್ಸ್ ಅಲ್ಲಿ ಜನರಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಪೋಷಕಾಂಶಗಳ ಕೊರತೆಯನ್ನು ನೋಡ್ತಾ ಇದ್ದೇವೆ ಆಹಾರದಲ್ಲಿ. ಇನ್ನು ಕೆಲವರಿಗೆ ಸ್ಟಾರ್ವೇಷನ್ ಅಂತ ಹೇಳ್ತೇವೆ ನಾವು, ಆಹಾರ ಇಲ್ಲದೇನೆ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಸಾಕಷ್ಟು ಜನ ಇವತ್ತು ಜಗತ್ತಿನಾದ್ಯಂತ ಆಹಾರವಿಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಹಾಗಿದ್ದಾಗ ಹೇಗೆ ನಾವು ಬೆಳೀತಕ್ಕಂಥ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಅಲ್ಲಿ ಎಲ್ಲರಿಗೂ ಕೂಡ ಅಡಿಕ್ವೇಟ್ ಕ್ವಾಂಟಿಟಿ ಆಫ್ ಫುಡ್ಡನ್ನು ನಾವು ಸಪ್ಲೈ ಮಾಡಬೇಕಾಗಿದೆ. ಈ ಅಡಿಕ್ವೇಟ್ ಕ್ವಾಂಟಿಟಿ ಫುಡ್ಡನ್ನು ಸಪ್ಲೈ ಮಾಡಬೇಕಾಗಿರೋದ್ರಿಂದ ಏನಾಗ್ತದೆ, ದೋಸ್ ಎಸೆನ್ಷಿಯಲ್ ಫುಡ್ ಕ್ರಾಪ್ಸ್ ಲೈಕ್ ಸೀರಿಯಲ್ಸ್, ಕಾಳುಗಳಾಗಿರ್ಬೋದು, ಪಲ್ಸಸ್, ಬೇಳೆಕಾಳುಗಳಾಗಿರಬಹುದು, ಹಾಗೆ ವೆಜಿಟೇಬಲ್ಸ್, oil seeds, etc. They may not to meet for food production. ಇಲ್ಲೇನಾಗ್ತದೆ, ಇವತ್ತು ನಾವೇನು ಕಲ್ಟಿವೇಟ್ ಮಾಡ್ತಾ ಇದ್ದೀವಿ, ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಧಾನ್ಯಗಳಾಗಿರ್ಬೋದು, ಎಣ್ಣೆಕಾಳುಗಳಾಗಿರ್ಬಹುದು, ವೆಜಿಟೇಬಲ್ಸ್ ಆಗಿರಬಹುದು, ಇವೆಲ್ಲವೂ ಕೂಡ ಬೆಳೀತಾ ಇರ್ತಕ್ಕಂತಹ ಪಾಪ್ಯುಲೇಷನ್ಗೆ ಆಹಾರವನ್ನು ಒದಗಿಸ್ಲಿಕ್ಕೆ ಏನಾಗ್ತಾ ಇದೆ, ಸಾಧ್ಯತೆ ಆಗ್ತಾ ಇಲ್ಲ. ದೆನ್ ವಾಟ್ ನೆಕ್ಸ್ಟ್? ವಾಟ್ ವಿ ಡೂ ನೆಕ್ಸ್ಟ್? ಹಾಗಾದ್ರೆ ನಾವು ಏನು ಮಾಡಬೇಕಾಗಿದೆ ಈಗ ಅಂದಾಗ, ದೇರ್ ಈಸ್ ಅನದರ್ ಕಾನ್ಸೆಪ್ಟ್. ಸೊ ಅನದರ್ ಮೆಥಡ್ ಟು ಇಂಪ್ರೂವ್ ದಿ ಕ್ವಾಂಟಿಟಿ ಆಫ್ ಫುಡ್. The one of the important method that is single cell protein. ಆ ಹಿನ್ನೆಲೆಯಲ್ಲಿ ಮತ್ತೊಂದು ನಾವು ವಿಧಾನವನ್ನು ನೋಡ್ತೀವಿ, ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಒದಗಿಸ್ತಕ್ಕಂಥ ಮತ್ತೊಂದು ವಿಧಾನವನ್ನು ನೋಡ್ತಾ ಇದ್ದೇವೆ. ಅದನ್ನೇ ನಾವು SCP ಅಥವಾ ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕರಿತೇವೆ. ನಾವು ಡೆಫಿನೇಷನ್ ಫಾರ್ SCP. ಹಾಗಾದ್ರೆ ಸಿಂಗಲ್ ಸೆಲ್ ಪ್ರೋಟೀನ್ ಅಂದ್ರೆ ಏನು? SCP ಅಂದ್ರೆ ಏನು ನೋಡೋಣ. ಸೊ SCP, single cell protein, that means it is one of the sources of protein for animal and human nutrition. Animal and human nutrition. ಏನಂತ ನಾವು ಡೆಫಿನಿಷನ್ ಕೊಡಬಹುದು? ಹಾಗಾದ್ರೆ SCP ಅಂದಾಗ ಇಟ್ ಈಸ್ ಒನ್ ಆಫ್ ದಿ ಸೋರ್ಸಸ್ ಆಫ್ ಪ್ರೋಟೀನ್. ಪ್ರೋಟೀನ್ನ ಒಂದು ಮೂಲ ಇದು, ಸೋರ್ಸಸ್ ಇದು ಯಾವುದು? ಸಿಂಗಲ್ ಸೆಲ್ ಪ್ರೋಟೀನ್. ಯಾಕೆ ಅಂದಾಗ ಫಾರ್ ಏನನ್ನ ಕೊಡಬಹುದು ನಾವಿಲ್ಲಿ? ಅನಿಮಲ್ ಅಂಡ್ ಹ್ಯೂಮನ್ ನ್ಯೂಟ್ರಿಷನ್, ಪ್ರಾಣಿ ಮತ್ತು ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ, ಮನುಷ್ಯನನ್ನು ಸೇರಿಸಿಕೊಂಡು ಅವನ ಒಂದು ಆಹಾರದ ಪೂರೈಕೆಗೆ ಉತ್ತಮವಾಗಿರ್ತಕ್ಕಂಥದ್ದು ಇದು ಸಿಂಗಲ್ ಸೆಲ್ ಪ್ರೋಟೀನ್. ನೌ ಯು ನೋ ದಟ್ microorganisms that group includes bacteria, fungi and algae. ಮೈಕ್ರೋಬ್ಸ್ ಅಲ್ಲಿ, ಸೊ ನಾವು ಮೈಕ್ರೋಬ್ ಅಂತ ಏನು ಗ್ರೂಪ್ ಹೇಳ್ತೇವೆ, ಎಸ್ಪೆಷಲಿ includes fungi and bacteria and some algae. ಫಂಗೈ, ಬ್ಯಾಕ್ಟೀರಿಯಾ ಮತ್ತೆ ಆಲ್ಗೆಯನ್ನು ಒಳಗೊಂಡಿರ್ತಕ್ಕಂಥದ್ದು. They all, some of bacteria, fungi, algae useful to human welfare. ಏನು ಮನುಷ್ಯನ ಆರೋಗ್ಯದಲ್ಲಿ
ಈ ಮೈಕ್ರೋಬ್ಸ್ ಅನ್ನ ದೇ ಗ್ರೋನ್ ಅಂಡರ್ ಕಲ್ಚರ್ ಮೀಡಿಯಾ ವಿತ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೊವೈಡ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್. ಸಾಮಾನ್ಯವಾಗಿ ನಾವು ನೋಡ್ತೇವೆ ಈ ಮೈಕ್ರೋಬ್ಸ್ ಅನ್ನ ಲ್ಯಾಬೋರೇಟರಿನಲ್ಲಿ ಕಲ್ಚರ್ ಮೀಡಿಯಾದಲ್ಲಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅವುಗಳನ್ನು ನಾವು ಕಲ್ಚರ್ ಮಾಡಬಹುದು. ಈ ಮೈಕ್ರೋಬ್ಸ್ ಅನ್ನ ಯಾವುದು ಹ್ಯೂಮನ್ ವೆಲ್ಫೇರ್ಗೆ ಯಾವುದು ಯೂಸ್ಫುಲ್ ಆಗಿದೆಯೋ ಅಂತ ಮೈಕ್ರೋಬ್ಸ್ ಅನ್ನ ನಾವು ಕಲ್ಚರ್ ಮಾಡಬಹುದು ಕಲ್ಚರ್ ಮೀಡಿಯಾದಲ್ಲಿ ಇನ್ ಲ್ಯಾಬೋರೇಟರಿ. ಇದಕ್ಕೊಂದು ಉದಾಹರಣೆ ಸಿಂಗಲ್ ಸೆಲ್ ಪ್ರೋಟೀನ್ಗೆ ಆಲ್ಗೆ. You all studied that algae in first PUC in the group algae. ನಾವೆಲ್ಲರೂ ಕೂಡ ಫಸ್ಟ್ PUC ನಲ್ಲಿ ಆಲ್ಗೆ ಗ್ರೂಪ್ ಅಲ್ಲಿ ನಾವು ಸ್ಟಡಿ ಮಾಡಿದ್ದೇವೆ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಆಲ್ಗೆ ದಟ್ ಈಸ್ ನೇಮ್ಡ್ ಆಸ್ ಸ್ಪೈರುಲಿನಾ. ಅದರ ಹೆಸರೇನು? ಸ್ಪೈರುಲಿನಾ. ಸ್ಪೈರುಲಿನಾ. ದಿಸ್ ಆಲ್ಗೆ contains rich or high content of protein. ಈ ಆಲ್ಗೆ ಏನಿದೆ ಸ್ಪೈರುಲಿನಾ, ಇದನ್ನ ನಾವು ಏನಂತ ಹೇಳಿದ್ರೆ ಸ್ಪೇಸ್ ಟ್ರಾವೆಲರ್ಸ್ ಅಂತ ಕರೀತೇವೆ, ಹೌದಲ್ವಾ? ಆಲ್ಗೆ ಸ್ಪೈರುಲಿನಾ ಇದು ಇವತ್ತು ನಮಗೆ ಟ್ಯಾಬ್ಲೆಟ್ ರೂಪದಲ್ಲಿ ಸಿಗ್ತಾ ಇದೆ ನಮಗೆ. ದಿಸ್ ಸ್ಪೈರುಲಿನಾ ಕಂಟೈನ್ಸ್ ರಿಚ್ ಕಂಟೆಂಟ್ ಆಫ್ ಪ್ರೋಟೀನ್. So that spirulina so available in the market in the form of tablets, spirulina tablets. ಹಾಗಾಗಿ ಇವತ್ತು ಸ್ಪೈರುಲಿನಾ ಟ್ಯಾಬ್ಲೆಟ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆ ಆಲ್ಗೆ ಅಧಿಕ ಪ್ರಮಾಣದಲ್ಲಿ ಸಸಾರಜನಕವನ್ನ ಹೊಂದಿದೆ ಸ್ಪೈರುಲಿನಾ. ದಿಸ್ ಆಲ್ಗೆ, ಕ್ಯಾನ್ ಯು ಇಮ್ಯಾಜಿನ್, ದಿಸ್ ಆಲ್ಗೆ produces, so it weighs about 250 grams. 250 grams of spirulina produces 250 tons of protein and a suitable culture medium. Or during the processing of spirulina in a different feeds. ನೋಡಿ, can you imagine? ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ? 250 ಗ್ರಾಮ್ ಸ್ಪೈರುಲಿನಾ ಏನಿದೆ 250 ಟನ್ಸ್ ಅಷ್ಟು ಪ್ರೋಟೀನ್ ಅನ್ನು ಕೊಡುವ ಸಾಮರ್ಥ್ಯವನ್ನ ಹೊಂದಿದೆ. ಕ್ಯಾನ್ ಯು ಬಿಲೀವ್? ಬಟ್ ಯು ನೋ ದಟ್ ಎ ಕೌ ವೇಸ್ ಅಬೌಟ್ 250 kgs. ಒಂದು 250 kg ತೂಕ ಇರ್ತಕ್ಕಂಥ ಹಸು ಎಷ್ಟು ಕೊಡ್ಬೋದು ನಮಗೆ? ಹಾಲಿನಿಂದ ಬರ್ತಕ್ಕಂಥ ಪ್ರೋಟೀನ್ ಕಂಟೆಂಟ್ ಎಷ್ಟಿರ್ಬೋದು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅಬೌಟ್ 250 grams from 250 kgs of cow. ನೋಡಿ, 250 kg ಇರ್ತಕ್ಕಂಥ ಕವು 250 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಕೊಡೋಕೆ ಸಾಮರ್ಥ್ಯ ಇದೆ. ಆದ್ರೆ 250 ಗ್ರಾಮ್ ಇರ್ತಕ್ಕಂಥ ಸ್ಪೈರುಲಿನಾ ಆಲ್ಗೆ 250 ಟನ್ಸ್ ಅಷ್ಟು ಪ್ರೋಟೀನ್ ಕೊಡುವ ಸಾಮರ್ಥ್ಯವನ್ನ ಹೊಂದಿದೆ ಬೇರೆ ಬೇರೆ ಪ್ರೊಸೆಸಿಂಗ್ ಅಲ್ಲಿ. ದಟ್ಸ್ ವೈ ಸಿಂಗಲ್ ಸೆಲ್ ಪ್ರೋಟೀನ್ SCP, through which we extracted protein from this algae spirulina. This algae enormously grown during the waste water processing of potato. ಈ ಆಲೂಗಡ್ಡೆ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ಅದರ ವೇಸ್ಟ್ ವಾಟರ್ ಬರ್ತದೆ. ಆ ವೇಸ್ಟ್ ವಾಟರ್ ಕಂಟೈನ್ಸ್ ಸ್ಟಾರ್ಚ್. ಅದರಲ್ಲಿ ಪಿಷ್ಟದ ಅಂಶ ಹೆಚ್ಚಾಗಿರ್ತದೆ. ಯಾಕೆ ಹೇಳಿ? ಪೊಟ್ಯಾಟೋದಲ್ಲಿ ಪಿಷ್ಟ ಅಧಿಕವಾಗಿರ್ತದೆ. ಅದರ ಪ್ರೊಸೆಸಿಂಗ್ ಮಾಡುವಾಗ ಆ ವೇಸ್ಟ್ ವಾಟರ್ ಅಲ್ಲಿ ಪಿಷ್ಟ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ, ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರ್ತದೆ. ಇಂಥ ಒಂದು ವೇಸ್ಟ್ ವಾಟರ್ ಏನಿದೆ when the processing of potatoes, so this algae enormously grown, ಅದರಲ್ಲಿ ತುಂಬಾ ಲಕ್ಸುರಿಯಾಗಿ ಬೆಳೆಯುತ್ತೆ ಸ್ಪೈರುಲಿನಾ. ದೆನ್ ಇನ್ ದಿ ಸೆಕೆಂಡ್ ವೇ ಇನ್ನೆಲ್ಲಿ ಬೆಳೆಯಬಹುದು ಇದು ಅಂದಾಗ ದಟ್ ಈಸ್ ದಿ ಸೀವೇಜ್ ವಾಟರ್. ಕಲುಷಿತ ನೀರಿನ ಮೇಲೂ ಕೂಡ ತುಂಬಾ ಚೆನ್ನಾಗಿ ಬೆಳೆಯುವಂಥದ್ದು ಸ್ಪೈರುಲಿನಾ ಆಲ್ಗೆ. ದೆನ್ ಅನಿಮಲ್ ವೇಸ್ಟ್, ಏನು ತ್ಯಾಜ್ಯ ವಸ್ತು ಬರುತ್ತೆ ಪ್ರಾಣಿಗಳಿಂದ, ಅದರ ಮೇಲೂ ಕೂಡ
ಸುಲಭವಾಗಿ ಬೆಳೆಯುವಂಥದ್ದು ನೇಚರ್ ಇದೆ ಸ್ಪೈರುಲಿನಾ ಆಲ್ಗೆನಲ್ಲಿ. ಸೊ ದೀಸ್ ಆರ್ ದಿ ಡಿಫರೆಂಟ್ ವೇಸ್ ದಟ್ ಸ್ಪೈರುಲಿನಾ ಗ್ರೋಸ್ ಎನಾರ್ಮಸ್ಲಿ. ಒನ್ ಈಸ್ waste water during the processing of potato. Then second one is sewage water, ಕೊಳಚೆ ನೀರು. Then third one is animal waste. ಏನು ಅನಿಮಲ್ ಇಂದ ಬರ್ತಕ್ಕಂಥ ವೇಸ್ಟ್ ಏನಿದೆ ಅಲ್ಲಿ ಕೂಡ ಬೆಳೆಯುತ್ತೆ ಇದು ಯಾವುದು ಸ್ಪೈರುಲಿನಾ. through which we extracted protein from that algae, that is spirulina. ದೆನ್ ಯಾಕೆ ಅಲ್ಲಿ ಇದು ಅಷ್ಟೊಂದು ಲಕ್ಸುರಿಯಾಗಿ ಬೆಳೆಯುತ್ತೆ ಈ ಸ್ಪೈರುಲಿನಾ ಅಂದಾಗ, ಬಿಕಾಸ್ ಆಫ್ ದಿ ಹೈ ಬಯೋಮಾಸ್ ಆ್ಯಂಡ್ ಗ್ರೋತ್. ಯಾಕೆ ಅಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದು ಅಂದಾಗ, ಆ ಒಂದು ಫೀಲ್ಡ್ ಅಲ್ಲಿ ಆ ಒಂದು ಮಟೀರಿಯಲ್ ಅಲ್ಲಿ ಅಂದಾಗ ಬಿಕಾಸ್ ಆಫ್ ಹೈ ಬಯೋಮಾಸ್ ಅಂತ ಕರಿತೇವೆ. ಬಯೋಮಾಸ್ ಅಂತಂದ್ರೆ ಟೋಟಲ್ ಅಮೌಂಟ್ ಆಫ್ ಬಯೋಮಾಸ್ ಇನ್ ದಟ್ ಏರಿಯಾ. ಆ ಒಂದು ಏನು ಮಟೀರಿಯಲ್ ಅಲ್ಲಿ ಬರ್ತಕ್ಕಂಥ ಸರೌಂಡಿಂಗ್ ಏರಿಯಾದಲ್ಲಿ ಸಿಗುವಂತಹ ಒಟ್ಟು ಪ್ರಮಾಣದ ಮಟೀರಿಯಲ್ ಏನಿದೆ ಅದನ್ನ ನಾವು ಬಯೋಮಾಸ್ ಅಂತ ಕರಿತೇವೆ. ಸೊ ಈ ಬಯೋಮಾಸ್ ಇರೋದ್ರಿಂದ ಜೊತೆಗೆ ಗ್ರೋತ್ ಬೆಳವಣಿಗೆ ಇರೋದ್ರಿಂದ ಏನಾಗ್ತದೆ, ಇದು ಲಕ್ಸುರಿಯಾಗಿ ಬೆಳೆದು ಏನಾಗ್ತದೆ ಪ್ರೋಟೀನ್ ಕಂಟೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಸ್ಪೈರುಲಿನಾ. ದೆನ್ we move on to the next and the last concept of this chapter, that one is tissue culture. ಈಗ ಕೊನೆಯ ಕಾನ್ಸೆಪ್ಟ್ ಗೆ ಬರೋಣ. ನಾವು ಟಿಶ್ಯೂ ಕಲ್ಚರ್ ಅಂತ ಕರಿತೇವೆ. ಇದನ್ನ ನಾವು ಕನ್ನಡದಲ್ಲಿ ಅಂಗಾಂಶ ಕೃಷಿ ಅಂತ ಹೇಳ್ತೇವೆ. ಟಿಶ್ಯೂ ಅಂದ್ರೆ ಕನ್ನಡದಲ್ಲಿ ಅಂಗಾಂಶ ಅಂತ ಹೇಳ್ತೀವಿ, ಹೌದಲ್ವಾ? ಸೊ 4-5 ಥರದ ಟಿಶ್ಯೂಸ್ ಅನ್ನು ನಾವು ನೋಡಿದ್ದೇವೆ. ಪ್ಲಾಂಟ್ ಅಲ್ಲಿ ಕೂಡ ಇದೆ ಟಿಶ್ಯೂಸ್ ಟಿಶ್ಯೂ ಟೈಪ್ಸ್, ಅಂಡ್ ಈವನ್ ಇನ್ ಅನಿಮಲ್ಸ್ ಆಲ್ಸೋ 4 types ಆಫ್ ಟಿಶ್ಯೂಸ್. ಸೊ ಇನ್ ಪ್ಲಾಂಟ್ಸ್ tissues like simple permanent tissues and complex permanent tissues. You know that you already studied in first PUC. So simple permanent tissues includes parenchyma, collenchyma, sclerenchyma and erenchyma. Permanent tissues includes xylem and phloem. You know that, and you already studied. So tissue culture, ಅಂಗಾಂಶ ಕೃಷಿ. ವಾಟ್ ಈಸ್ ಮೆಂಟ್ ಬೈ ಟಿಶ್ಯೂ ಕಲ್ಚರ್? ಹಾಗಾದ್ರೆ ನಾವು ಟಿಶ್ಯೂ ಕಲ್ಚರ್ ಅಂದ್ರೆ ಏನು? ದಿಸ್ ಟೆಕ್ನಿಕ್, ಇದು ಒಂದು ವಿಧಾನ. ಈ ಟೆಕ್ನಿಕ್ ಅನ್ನ ಟಿಶ್ಯೂ ಕಲ್ಚರ್ ಟೆಕ್ನಿಕ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ 1950s. 1950ರಲ್ಲೇನೆ ಈ ಅಂಗಾಂಶ ಕೃಷಿಯನ್ನ ಪರಿಚಯಿಸಲಾಯಿತು. ಈ ಅಂಗಾಂಶ ಕೃಷಿಯಿಂದ ಏನಾಯಿತು? ಟು ಜನರೇಟ್ ನ್ಯೂ ಪ್ಲಾಂಟ್ಸ್ ಆರ್ ಹೋಲ್ ಪ್ಲಾಂಟ್ could be generated from the explant. ಒಂದು ಇಡೀ ಸಂಪೂರ್ಣ ಸಸ್ಯವನ್ನ ಅದರ ಎಕ್ಸ್ಪ್ಲಾಂಟ್ ಇಂದ ಅಭಿವೃದ್ಧಿ ಪಡಿಸೋದೇ ಟಿಶ್ಯೂ ಕಲ್ಚರ್. ದಟ್ ಕರೆಕ್ಟ್ ಡೆಫಿನೇಷನ್ ಫಾರ್ ಟಿಶ್ಯೂ ಕಲ್ಚರ್. ಹಾಗಾದರೆ ಇದಕ್ಕೆ ನಾವು ಏನಂತ ಸಮರ್ಥನೆ ಕೊಡ್ಬೋದು? ವಾಟ್ ಈಸ್ ಟಿಶ್ಯೂ ಕಲ್ಚರ್ ಆರ್ ಡೆಫಿನೇಷನ್ ಫಾರ್ ಟಿಶ್ಯೂ ಕಲ್ಚರ್ ಏನಂತ ಹೇಳ್ಬೋದು ನಾವು ಹಾಗಾದ್ರೆ ಅಂದಾಗ, ಎನಿ ಪಾರ್ಟ್ ಆಫ್ ದಿ plant body, any part of the plant body taken out and grown in a test tube under sterile conditions in specific nutrient media, that is called tissue culture.
ನಾವು ಏನಂತ ಸಮರ್ಥನೆ ಕೊಡ್ಬೋದು ಟಿಶ್ಯೂ ಕಲ್ಚರ್ ಅಂದಾಗ ಇಟ್ ಈಸ್ ಎ ಟೆಕ್ನಿಕ್ ಥ್ರೂ ವಿಚ್ ಎನಿ ಪಾರ್ಟ್ ಆಫ್ ದಿ ಪ್ಲಾಂಟ್ ಬಾಡಿ ಟೇಕನ್ ಔಟ್ ಅಂಡ್ ಗ್ರೋನ್ ಇನ್ ಎ ಟೆಸ್ಟ್ ಟ್ಯೂಬ್. ಸಸ್ಯದ ಯಾವುದಾದರೂ ಒಂದು ಭಾಗವನ್ನು ನಾವು ಹೊರ ತೆಗೆದು ಅದನ್ನು ಟೆಸ್ಟ್ ಟ್ಯೂಬ್ ಅಲ್ಲಿ ಬೆಳೆಸುವುದು. ಬೆಳೆಸಿದ ನಂತರ ಏನ್ ಮಾಡ್ತೇವೆ, ಆ ಕಂಡೀಷನ್ಸ್ ಏನಿರಬೇಕು, ವಿ ಪ್ರೊವೈಡ್ ಸ್ಟರೈಲ್ ಕಂಡೀಷನ್ಸ್ ಇನ್ ಎ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ ಮೀಡಿಯಾ. ಸ್ಟರೈಲ್ ಕಂಡೀಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸುವುದರ ಮೂಲಕ ಈ ಒಂದು ಪಾರ್ಟ್ ಏನಿದೆ, ಪ್ಲಾಂಟ್ ಬಾಡಿ ಏನಿದೆ, ಅದನ್ನ ನಾವು ಹೋಲ್ ಪ್ಲಾಂಟ್ ಆಗಿ ಅಭಿವೃದ್ಧಿ ಪಡಿಸುವಂಥದ್ದೇ ಟಿಶ್ಯೂ ಕಲ್ಚರ್ ಅಂತ ಕರಿತೇವೆ. ಸುಮಾರು ಸಲ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಈ ಒಂದು ಕ್ವೆಶನ್ ಅನ್ನ ಕೇಳಿದ್ದಾರೆ, ವಾಟ್ ಈಸ್ ಟಿಶ್ಯೂ ಕಲ್ಚರ್, ಈ ಕಾನ್ಸೆಪ್ಟ್ ಅನ್ನ ಕೇಳಿದ್ದಾರೆ. ವಾಟ್ ಈಸ್ ಟಿಶ್ಯೂ ಕಲ್ಚರ್ ಆರ್ ಡೆಫಿನೇಷನ್ ಆಫ್ ಟಿಶ್ಯೂ ಕಲ್ಚರ್, ಡಿಫೈನ್ ಟಿಶ್ಯೂ ಕಲ್ಚರ್. ಆಗ ನೀವು ಈ ಉತ್ತರವನ್ನು ಬರೀಬೇಕಾಗ್ತದೆ. ಇಟ್ ಈಸ್ ಎ ಟೆಕ್ನಿಕ್ ಇನ್ ವಿಚ್ any part of the plant body taken out and grown in a test tube under sterile condition in specific nutrient media, that is called tissue culture. ಇದನ್ನು ನಾವು ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ ಅಥವಾ ಅಂಗಾಂಶ ಕೃಷಿ ಅಂತ ಕರಿತೇವೆ. Then we provide nutrient media. Just I tell you, ಈಗಷ್ಟೇ ನಾನು ಹೇಳಿದೆ, ದಟ್ ನ್ಯೂಟ್ರಿಯೆಂಟ್ ಮೀಡಿಯಾ ಕಂಟೈನ್ಸ್ ಕಾರ್ಬನ್ ಸೋರ್ಸಸ್. ಆ ಏನು ನಾವು ಒದಗಿಸ್ತೀವಿ ನ್ಯೂಟ್ರಿಯೆಂಟ್ ಮೀಡಿಯಾ, ಆ ಒಂದು ಪಾರ್ಟ್ ಅನ್ನ ಬೆಳೆಸಬೇಕಾದ್ರೆ, ಫುಲ್ ಇಡೀ ಒಂದು ಸಸ್ಯವಾಗಿ ಅಭಿವೃದ್ಧಿ ಪಡಿಸಬೇಕಾದ್ರೆ ಆ ಒಂದು ಮೀಡಿಯಾ ಏನಿದೆ, ನ್ಯೂಟ್ರಿಯೆಂಟ್ ಮೀಡಿಯಾ ಏನಿದೆ, ಪೋಷಕಾಂಶಗಳಿಂದ ಕೂಡಿರ್ತಕ್ಕಂತಹ ಆ ಒಂದು ಸರೌಂಡಿಂಗ್, ಆ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಏನಿರಬೇಕಪ್ಪ, ಮೇನ್ ಮಟೀರಿಯಲ್, ದಟ್ ಈಸ್ ಕಾರ್ಬನ್ ಸೋರ್ಸ್ ಮಟೀರಿಯಲ್ಸ್. ವಿ ಪ್ರೊವೈಡೆಡ್, ನಾವಲ್ಲಿ ಪ್ರೊವೈಡ್ ಮಾಡಬೇಕಾಗಿದೆ. ಸೊ ಕಾರ್ಬನ್ ಸೋರ್ಸಸ್ ಮಟೀರಿಯಲ್ಸ್ ಲೈಕ್ ಸುಕ್ರೋಸ್, ಯಾವ್ಯಾವ್ದು ಕೊಡ್ಬೋದು, ಕಾರ್ಬನ್ ಇರ್ತಕ್ಕಂತಹ ಒಂದು ಪದಾರ್ಥಗಳು ಅಂದಾಗ ಸುಕ್ರೋಸ್, ಯು ನೋ ದಟ್ ಸುಕ್ರೋಸ್, ಇಟ್ ಈಸ್ ಎ ಡೈಸ್ಯಾಕರೈಡ್. Sucrose, maltose and lactose, all these belongs to the group that is disaccharides in carbohydrates. Carbohydrates ಅಲ್ಲಿ disaccharide ಗೆ ಬರ್ತದೆ ಇದು, ಹೌದಾ? So they contain 2 molecules of hexose sugars or monosaccharides. ಈ 2 ಮಾಲಿಕ್ಯೂಲ್ಸ್ ಅನ್ನ ಹೊಂದಿರ್ತದೆ ಎಕ್ಸೋಸ್ ಶುಗರ್ ನ, ಅದಕ್ಕೆ ನಾವು ಡೈಸ್ಯಾಕರೈಡ್ ಅಂತ ಕರಿತೇವೆ. ಈ ಒಂದು ಕಾರ್ಬನ್ ಸೋರ್ಸ್ ಹೇಳಿ ಕೇಳಿ ಕಾರ್ಬೋಹೈಡ್ರೇಟ್ ಅದು ಅಲ್ವಾ, ಸೊ ಕಾರ್ಬನ್ ಇದ್ದೇ ಇರ್ತದೆ. ನಾವು ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಒದಗಿಸ್ತಕ್ಕಂಥ ಕಾರ್ಬನ್ ಸೋರ್ಸ್ ಅಲ್ಲಿ ಮೇನ್ ಆಗಿರ್ತಕ್ಕಂಥದ್ದು ಯಾವುದು, ಸುಕ್ರೋಸ್. ದೆನ್ ಇನ್ನೇನಿರಬೇಕು ಇದರಲ್ಲಿ ಅಂದಾಗ, ದೆನ್ ಇನಾರ್ಗ್ಯಾನಿಕ್ ಸಾಲ್ಟ್ಸ್, ದೆನ್ ವೈಟಮಿನ್ಸ್, ಅಮೈನೋ ಆಸಿಡ್ಸ್ and plant growth regulators like auxins and gibberellins. cytokinins. ನೋಡಿ, ಇಷ್ಟು ಇರಬೇಕು ಕಂಟೆಂಟ್ಸ್ ಆ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. We provided nutrients in that specific nutrient media. The specific nutrients, that is carbon sources materials or nutrients such as sucrose, inorganic salts, vitamins, amino acids and plant growth regulators like auxins and cytokinins. ನೋಡಿ, ಇಷ್ಟು ನ್ಯೂಟ್ರಿಯೆಂಟ್ ಅನ್ನ ನಾವು ಅಲ್ಲಿ ಪ್ರೊವೈಡೆಡ್ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಏನ್ ಮಾಡಬೇಕಾಗಿದೆ, ಪ್ರೊವೈಡ್ ಮಾಡಬೇಕಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಯೆಂಟ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟಿಶ್ಯೂ ಕಲ್ಚರ್. ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈಗ ಕಮಿಂಗ್ ಟು ದಿ ಟೋಟಿಪೊಟೆನ್ಸಿ. ವಾಟ್ ಇಸ್ meant by totipotency? Totipotency.
Totipotency, nothing but capacity to generate a whole plant or entire plant, both are same, whole plant from cell or explant, that is called totipotency. ಆ ಕೆಪಾಸಿಟಿ ಇದು ಒಂದು ಸಾಮರ್ಥ್ಯವನ್ನು ನಾವು ಇಂಪ್ರೂವ್ ಮಾಡುವಂಥದ್ದು. ವಿಚ್ ಟೈಪ್ ಆಫ್ ಕೆಪಾಸಿಟಿ ವಿ ಇಂಪ್ರೂವ್? ದಟ್ ಈಸ್ ಕೆಪಾಸಿಟಿ ಟು ಜನರೇಟ್ ಎ ಹೋಲ್ ಪ್ಲಾಂಟ್ ಆರ್ ಎಂಟೈರ್ ಪ್ಲಾಂಟ್ ಫ್ರಮ್ ಸೆಲ್ ಆರ್ ಎಕ್ಸ್ಪ್ಲಾಂಟ್. ಒಂದು ಸೆಲ್ನಿಂದಾದರೂ ಆಗಿರಬಹುದು, ಜೀವಕೋಶದಿಂದ, ಅಥವಾ ಇಡೀ ಒಂದು ಎಕ್ಸ್ಪ್ಲಾಂಟ್ ಏನಿದೆ, ಮೂಲತಃ ಸಸ್ಯ ಏನಿದೆ ಅದರಿಂದ ಆಗಿರಬಹುದು. ನಾವು ಎಂಟೈರ್ ನ್ಯೂ ಪ್ಲಾಂಟ್ ಅನ್ನ, ಅದರ ಕೆಪಾಸಿಟಿಯನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಇಲ್ಲಿ ಹೆಚ್ಚಿಸ್ತಕ್ಕಂಥದ್ದು. ಈ ಒಂದು ಕೆಪಾಸಿಟಿಯನ್ನ ನಾವೇನಂತ ಕರಿತೇವೆ? ಟೋಟಿಪೊಟೆನ್ಸಿ. ಆ ಎಕ್ಸ್ಪ್ಲಾಂಟ್ ಅಥವಾ ಒಂದು ಸೆಲ್ಲಿಂದ ಎಂಟೈರ್ ಪ್ಲಾಂಟ್ ಅನ್ನ ನಾವು ಜನರೇಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆಯಲ್ಲ, ಅದನ್ನ ನಾವು ಟೋಟಿಪೊಟೆನ್ಸಿ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ದಟ್ ಕೆಪಾಸಿಟಿ ಈಸ್ ಕಾಲ್ಡ್ ಆಸ್ ಟೋಟಿಪೊಟೆನ್ಸಿ. ನೌ micro propagation. Propagation, you know that propagate, development. Propagation means development, abhiruddhi padiಸುವುದು. So in plants we can use propagation instead of reproduction. Reproduction ಬದಲಾಗಿ ನಾವೇನಂತ ಕರಿತೀವಿ? ಪ್ಲಾಂಟ್ಸ್ ಅಲ್ಲಿ ಪ್ರಾಪಗೇಷನ್ ಅಂತ ಕರಿತೇವೆ. Now micro propagation, that means, ಹಾಗಂದ್ರೆ ಏನು? Number of plants or thousands of plants produced through tissue culture. That type of propagation, what we will call micro propagation. ನೋಡಿ, ಹಾಗಂದ್ರೆ ಏನು ಅಂತ ಹೇಳಿದ್ರೆ, ಅನೇಕ ಕೌಂಟ್ಲೆಸ್ ಥೌಸಂಡ್ಸ್ ಆಫ್ ಪ್ಲಾಂಟ್ಸ್, ಅಷ್ಟು ಪ್ರಮಾಣದಲ್ಲಿ ಸಸ್ಯಗಳನ್ನು ನಾವೇನ್ ಮಾಡ್ತಾ ಇದ್ದೇವೆ, ಇಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದೀವಿ, ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಉತ್ಪಾದಿಸ್ತಾ ಇದ್ದೀವಿ. ಯಾವುದರಿಂದ ಅಂದಾಗ ಟಿಶ್ಯೂ ಕಲ್ಚರ್, ಥ್ರೂ ಟಿಶ್ಯೂ ಕಲ್ಚರ್. ದಟ್ ಟೈಪ್ ಆಫ್ ಪ್ರಾಪಗೇಷನ್, ಆ ಹೊಸ ಸಸ್ಯಗಳು ಬೆಳವಣಿಗೆ ಹೊಂದುವಂತಹ ಆ ಒಂದು ಪ್ರಾಸೆಸ್ ಏನಿದೆ, ಅದನ್ನ ನಾವೇನಂತ ಕರಿತೇವೆ? ದಟ್ ಈಸ್ ಕಾಲ್ಡ್ ಮೈಕ್ರೋ ಪ್ರಾಪಗೇಷನ್. ಯಾಕೆ ಇಲ್ಲಿ ನಾವು ಮೈಕ್ರೋ ಅಂತ ಯೂಸ್ ಮಾಡ್ತೇವೆ ವರ್ಡ್ ಅನ್ನ ಅಂದಾಗ, ನಾವು ಒಂದು ಪ್ಲಾಂಟ್ ಪಾರ್ಟ್ ಅನ್ನು ತಗೊಂಡಿದ್ದೀವಿ, ಎನಿ ಪಾರ್ಟ್ ಆಫ್ ದಿ ಪ್ಲಾಂಟ್ ಬಾಡಿ ಆರ್ ಸೆಲ್ ಆಫ್ ದಿ ಪ್ಲಾಂಟ್ ಬಾಡಿ. ಯಾವುದಾದ್ರೂ ಒಂದು ಪ್ಲಾಂಟ್ ನ ಅದರ ಒಂದು ಪಾರ್ಟ್ ಅನ್ನ ತಗೊಳ್ತೀವಿ, ನಾವು ತಗೊಂಡು ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಅದನ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ. ಹಾಗಾಗಿ ವಿ ಕ್ಯಾನ್ ಯೂಸ್ಡ್ ಮೈಕ್ರೋ. ನಾವಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಮೈಕ್ರೋ ಅಂತಾನೆ ಹೇಳ್ತೇವೆ. ದಟ್ ಟೈಪ್ ಆಫ್ ಪ್ರಾಪಗೇಷನ್ ಇಸ್ ಕಾಲ್ಡ್ ಆಸ್ ಮೈಕ್ರೋ ಪ್ರಾಪಗೇಷನ್. ನೆಕ್ಸ್ಟ್ somaclose. Next one is somaclose. Somaclose. So somaclose, these are new plants. These are new plants. Genetically identical to the original plants. By using somatic cells. Somatic cells or vegetative part of the plant body. Vegetative part. So that is the definition for somaclose. It's very important for board examination point of view. ಸೊ ನಿಮಗೆ ಏನು ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ. ದೇ ಮೇ ಆಸ್ಕ್ ಮೆನಿ ಟೈಮ್ಸ್ ದಿಸ್ ಕಾನ್ಸೆಪ್ಟ್, ದಟ್ ಈಸ್ somaclose. Somaclose ನಥಿಂಗ್ ಬಟ್ ದೀಸ್ ಆರ್ ನ್ಯೂ ಪ್ಲಾಂಟ್ಸ್. ಏನಿದು somaclose? ಹೊಸ ಸಸ್ಯಗಳು. ದೀಸ್ ಆರ್ ನ್ಯೂ ಪ್ಲಾಂಟ್ಸ್.
ಸೊ ದೇ ಜೆನೆಟಿಕಲಿ ಐಡೆಂಟಿಕಲ್ ಟು ದಿ ಒರಿಜಿನಲ್ ಪ್ಲಾಂಟ್ಸ್. ಹೇಗಿದೆ ಆ ನ್ಯೂ ಪ್ಲಾಂಟ್ಸು? ಅನುವಂಶೀಯವಾಗಿ, ಜೆನೆಟಿಕಲಿ ಅನುವಂಶೀಯವಾಗಿ ಯಾವುದರಿಂದ ನಾವು ತಗೊಂಡಿರ್ತೀವೋ ಎಕ್ಸ್ಪ್ಲಾಂಟ್ ಅದನ್ನು ಹೋಲುತ್ತೆ. ಜೆನೆಟಿಕಲಿ ಐಡೆಂಟಿಕಲ್, ನಥಿಂಗ್ ಬಟ್ ಸಿಮಿಲರ್ ಟು ದಿ ಎಕ್ಸ್ಪ್ಲಾಂಟ್ಸ್ ಆರ್ ಒರಿಜಿನಲ್ ಪ್ಲಾಂಟ್ಸ್. ನೋಡಿ, ಒರಿಜಿನಲ್ ಪ್ಲಾಂಟ್ ಬೈ ಯೂಸಿಂಗ್. ಹಾಗಾದ್ರೆ ನಾವು ಇದನ್ನ ಪ್ರಾಪಗೇಟ್ ಮಾಡಬೇಕಾದ್ರೆ ಸೋಮಾಕ್ಲೋನ್ಸ್ ಅನ್ನ ಅಥವಾ ಡೆವಲಪ್ ಮಾಡಬೇಕಾದ್ರೆ ನಾವು ಏನನ್ನ ತಗೊಂಡಿರ್ತೀವಲ್ಲಿ ಅಂದಾಗ ಬೈ ಯೂಸಿಂಗ್ ಸೊಮ್ಯಾಟಿಕ್ ಸೆಲ್ಸ್, ಆ ಸೆಲ್ಸ್ ಅನ್ನ ತಗೊಂಡಿರ್ತೀವಿ, ಪ್ರಾಪಗೇಟ್ ಮಾಡ್ತೇವೆ. ಅಥವಾ ವೆಜಿಟೇಟಿವ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಬಾಡಿ, ಯಾವುದಾದ್ರೂ ಒಂದು ಭಾಗ, ಐದರ್ ಲೀಫ್ ಬಟ್ ಆರ್ ಸ್ಟೆಮ್ ಆರ್ ಲೀಫ್ ಎಕ್ಸೆಟ್ರಾ, ಇವೆಲ್ಲವೂ ಕೂಡ ಏನಂತ ಕರಿತೀವಿ ನಾವು? ವೆಜಿಟೇಟಿವ್ ಪಾರ್ಟ್ ಅಂತ ಕರಿತೇವೆ ಪ್ಲಾಂಟ್ ಅಲ್ಲಿ. ಲೀಫ್, ಸ್ಟೆಮ್, ರೂಟ್ ಎಕ್ಸೆಟ್ರಾ. ಓಕೆ, ಸೊ ಈ ರೀತಿ ನಾವು ಡೆವಲಪ್ ಮಾಡುವಂಥದ್ದೆಲ್ಲ ಸಿಮಿಲರ್ ಆಗಿರ್ತದೆ. ಬರುವಂತಹ ನ್ಯೂ ಪ್ಲಾಂಟ್ಸ್ ಹೇಗಿರ್ತದೆ? ಐಡೆಂಟಿಕಲ್ ಆಗಿರ್ತದೆ. ಯಾವುದರಲ್ಲಿ? ಅನುವಂಶೀಯವಾಗಿ, ಜೆನೆಟಿಕಲಿ ಐಡೆಂಟಿಕಲ್ ಟು ದಿ ಎಕ್ಸ್ ಪ್ಲಾಂಟ್ಸ್ ಆರ್ ಒರಿಜಿನಲ್ ಪ್ಲಾಂಟ್ಸ್. ದೋಸ್ ಆರ್ ಕಾಲ್ಡ್ ಸೋಮಾ ಕ್ಲೋನ್ಸ್ ಅಂತ ಕರಿತೇವೆ. ಅವುಗಳನ್ನ ನಾವು ಸೋಮಾ ಕ್ಲೋನ್ಸ್ ಅಂತ ಕರಿತೇವೆ. ದೆನ್ we want to the culturing meristem. Culturing meristem. So this is another new technique under tissue culture. ಇದು ಕೂಡ ಒಂದು ಹೊಸ ವಿಧಾನ ಟಿಶ್ಯೂ ಕಲ್ಚರ್ ಅಲ್ಲಿ, ಅಂಗಾಂಶ ಕೃಷಿಯಲ್ಲಿ. ಏನಿದು ಕಲ್ಚರಿಂಗ್ ಮೆರಿಸ್ಟಮ್? ಯು ನೋ ದಟ್ ದಿ ಮೆರಿಸ್ಟಮ್ ಇನ್ ಪ್ಲಾಂಟ್ಸ್. ವಾಟ್ ಈಸ್ ದಟ್ ಪಾರ್ಟ್? ಮೆರಿಸ್ಟಮ್. Meristem that is present at the tip of the stem or root. ನೋಡಿ, ಸ್ಟೆಮ್ ಕಾಂಡದ ತುದಿಯನ್ನ ಅಥವಾ ಬೇರಿನ ತುದಿಯನ್ನ, ಟಿಪ್ ಆಫ್ ದಿ ರೂಟ್ ಆರ್ ಸ್ಟೆಮ್, ದಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಮೆರಿಸ್ಟಮ್. ಆ ತುದಿ ಭಾಗವನ್ನು ನಾವು ಮೆರಿಸ್ಟಮ್ ಅಂತ ಕರೀತೇವೆ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಪಿಕಲ್ ಮೆರಿಸ್ಟಮ್. ಇದನ್ನೇ ನಾವು ಎಪಿಕಲ್ ಮೆರಿಸ್ಟಮ್ ಅಂತ ಕರಿತೀವಿ. ಎಪಿ ಮೀನ್ಸ್ ಎಬೋವ್, ಮೇಲಿರುವಂಥದ್ದು. ಹಾಗಾಗಿ ಬರೀ ಮೆರಿಸ್ಟಮ್ ಅಲ್ಲ, ಅದು ಎಪಿಕಲ್ ಮೆರಿಸ್ಟಮ್ ಆಫ್ ಫ್ರೂಟ್ ಆರ್ ಸ್ಟೆಮ್. ಕಲ್ಚರಿಂಗ್ ಮೆರಿಸ್ಟಮ್. ಇನ್ ವಿಚ್ ವೇ ವಿ ಕಲ್ಚರ್ ದಟ್ ಎಪಿಕಲ್ ಮೆರಿಸ್ಟಮ್? ನೋಡೋಣ ಹೇಗೆ ಇದನ್ನ ಮಾಡ್ತಕ್ಕಂಥದ್ದು ಅಂತೇಳಿ. ದಟ್ ಎಪಿಕಲ್ ಮೆರಿಸ್ಟಮ್ ಇನ್ ಪ್ಲಾಂಟ್ಸ್ free from viral diseases or virus. Very important aspect. ಈ ಎಪಿಕಲ್ ಮೆರಿಸ್ಟಮ್ ನ ಒಂದು ವಿಶೇಷತೆ ಏನಪ್ಪಾ ಅಂತಂತಂದ್ರೆ, ಈ ಎಪಿಕಲ್ ಮೆರಿಸ್ಟಮ್ ಆಲ್ವೇಸ್ ಫ್ರೀ ಫ್ರಮ್ ಡಿಸೀಸಸ್. ವೈರಸ್ ಏನಾಗಿರ್ತದೆ? ಮುಕ್ತವಾಗಿರ್ತದಂಥದ್ದು. ಆ ಪ್ಲಾಂಟಿಗೆ ಯಾವುದೇ ಡಿಸೀಸ್ ಬಂದಿರಲಿ, ಅಟ್ಯಾಕ್ ಆಗಿರಲಿ, ಐದರ್ ಬ್ಯಾಕ್ಟೀರಿಯಲ್ ಆರ್ ಫಂಗಲ್ ಆರ್ ವೈರಲ್ ಡಿಸೀಸಸ್, ಸೊ ದೇ ಅಟ್ಯಾಕ್ ಓನ್ಲಿ ರಿಮೈನಿಂಗ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಬಾಡಿ, ನಾಟ್ ಮೆರಿಸ್ಟಮ್. ಬೇರೆ ಭಾಗಗಳಿಗೆ ಮಾತ್ರ ತಗುಲುತ್ತೆ, ಮೆರಿಸ್ಟಮ್ಗೆ ತಗುಲೋದಿಲ್ಲ ಅದು. ಹಾಗಾಗಿ ದಟ್ ಮೆರಿಸ್ಟಮ್ ಫ್ರೀ ಫ್ರಮ್ ಡಿಸೀಸಸ್, ಎಸ್ಪೆಷಲಿ ವೈರಲ್ ಡಿಸೀಸಸ್, ದಟ್ ಈಸ್ ವೈರಲ್ಸ್. ನಾವು ಏನ್ ಮಾಡಬೇಕಾಗಿದೆ ಹಾಗಾದ್ರೆ ನಾವು ಈ ಎಪಿಕಲ್ ಮೆರಿಸ್ಟಮ್ ಅನ್ನ? ಸೊ ದಟ್ meristem free from virus will select and grow under the nutrient medium, then propagate new plants. ಈಗ ಆ ಮೆರಿಸ್ಟಮ್ ಅನ್ನ ಏನ್ ಮಾಡಬೇಕಾಗಿದೆ? ನಾವು ಕಟ್ ಮಾಡಿ ಸಪರೇಟ್ ಮಾಡಿಕೊಂಡು ಕಲ್ಚರ್ ಮೀಡಿಯಾದಲ್ಲಿ ನ್ಯೂಟ್ರಿಯೆಂಟ್ ಕಂಟೆಂಟ್ ಅಲ್ಲಿ, ಆ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ ಮೀಡಿಯಾ ಏನಿದೆ ಅದರಲ್ಲಿ ನಾವು ಅದನ್ನ ಏನ್ ಮಾಡಬೇಕಾಗಿದೆ? ಬೆಳೆಸಬೇಕಾಗಿದೆ, ಪ್ರಾಪಗೇಟ್ ಮಾಡಬೇಕಾಗಿದೆ. ಸೊ ಆ ಮೆರಿಸ್ಟಮ್ ಏನಾಗ್ತದೆ? ಫರ್ದರ್ ಡೆವಲಪ್ ಇಂಟು ಎ ನ್ಯೂ ಪ್ಲಾಂಟ್ ಬಾಡಿ, ಎಂಟೈರ್ ಪ್ಲಾಂಟ್ ಆರ್ ಹೋಲ್ ಪ್ಲಾಂಟ್, ಸಂಪೂರ್ಣ ಸಸ್ಯವಾಗಿ ಬೆಳೆಯುತ್ತೆ. ದಟ್ ಕಲ್ಚರ್ ಈಸ್ ಕಾಲ್ಡ್ ಆಸ್ ಕಲ್ಚರಿಂಗ್ ಆಫ್ ಮೆರಿಸ್ಟಮ್. ಅದನ್ನೇ ನಾವೇನಂತ ಹೇಳ್ತೇವೆ? ಕಲ್ಚರಿಂಗ್ ಆಫ್ ಮೆರಿಸ್ಟಮ್. ದಟ್ through which we can culture some plants, especially banana
these plants, banana, sugarcane and potato, these plants propagated through culturing of meristem. ಈ ಒಂದು ವಿಧಾನದಿಂದ ಇವತ್ತು ನಾವು ಅದನ್ನೇನು ಮಾಡ್ತಾ ಇದ್ದೀವಿ, ಪ್ರಾಪಗೇಟ್ ಮಾಡ್ತಾ ಇದ್ದೀವಿ. ಬನಾನದಲ್ಲಿರಬಹುದು ಅಥವಾ ಪೊಟ್ಯಾಟೋದಲ್ಲಿರಬಹುದು ಅಥವಾ ಶುಗರ್ ಕೇನ್. Then the last one, that is somatic hybrids. Somatic hybrids. So what are somatic hybrids? So this is another different technique, or this is apart from the tissue culture technique. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಟೆಕ್ನಿಕ್ ಆಗಿದೆ. ಯಾವುದು? ಸೊಮ್ಯಾಟಿಕ್, that is the production of somatic or propagation of somatic hybridization through somatic hybrids through somatic hybridization technique. Quite different from that of tissue culture and other techniques. Now, somatic hybrids ಏನು ಹಾಗಂದ್ರೆ somatic hybrids ನ ಯಾವ ರೀತಿ ಪ್ರಾಪಗೇಟ್ ಮಾಡ್ತೇವೆ ನಾವು? So somatic hybrids propagated from the isolation of protoplasts of two different varieties. ನೋಡಿ, ಇಲ್ಲಿ ಬೇರೆ ಬೇರೆ ಯಾವುದಾದರೂ ಪ್ಲಾಂಟ್ನ ಪ್ರೋಟೋಪ್ಲಾಸ್ಟ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ, ಅದನ್ನ ಐಸೋಲೇಟ್ ಮಾಡ್ಕೊಳ್ತೀವಿ. ಸೊ ಪ್ರೋಟೋಪ್ಲಾಸ್ಟ್, ಯು ನೋ ದಟ್ ಈಚ್ ಸೆಲ್ ಹ್ಯಾಸ್ ಎ ನ್ಯೂಕ್ಲಿಯಸ್ ಅಂಡ್ that nucleus surrounded by protoplasm, cytoplasm. So protoplasm means cytoplasm along with the nucleus together to constitute as protoplasm. ಹಾಗಂದ್ರೆ ಒಂದು ಜೀವಕೋಶದಲ್ಲಿ ನ್ಯೂಕ್ಲಿಯಸ್ನ ಸುತ್ತ ಇರ್ತಕ್ಕಂಥ ದ್ರವ ರೂಪದ ಸೈಟೋಪ್ಲಾಸಮ್ ಏನಿದೆ, ಇವೆರಡನ್ನ ಒಟ್ಟಿಗೆ ಸೇರಿ ನಾವು ಏನಂತ ಹೇಳ್ತೀವಿ, ಪ್ರೋಟೋಪ್ಲಾಸಮ್ ಅಂತ ಕರಿತೇವೆ. ಈಗ ಈ ಮೆಥಡ್ ಅಲ್ಲಿ ಏನ್ ಮಾಡ್ತೇವೆ, ಎರಡು ಬೇರೆ ಬೇರೆ ವೆರೈಟಿ ಇರ್ತಕ್ಕಂಥ ಪ್ಲಾಂಟ್ನ ಆ ಒಂದು ಸೆಲ್ಲಲ್ಲಿ ಇರ್ತಕ್ಕಂಥ ಪ್ರೋಟೋಪ್ಲಾಸ್ಟ್ ಏನ್ ಮಾಡ್ತೇವೆ ನಾವು ಐಸೋಲೇಟ್ ಮಾಡುವಂಥದ್ದು. ಎರಡನ್ನು ಕೂಡ ಏನ್ ಮಾಡ್ತಾರೆ, ಇಲ್ಲಿ ಸೇರಿಸ್ತಾರೆ. ಸೇರಿಸ್ಬಿಟ್ಟು ಏನ್ ಮಾಡ್ತಾರೆ, ಈ ಒಂದು ಇದರಿಂದ ಅದರ ಮೂಲಕ ಐಸೋಲೇಷನ್ ಆಫ್ ಟು ಪ್ರೋಟೋಪ್ಲಾಸ್ಟ್, ಅದರ ಮೂಲಕ ಏನಾಗ್ತದೆ, ಹೊಸ ಒಂದು ಪ್ಲಾಂಟ್ ಬಾಡಿಯನ್ನ ಪ್ರಾಪಗೇಟ್ ಮಾಡ್ತಕ್ಕಂಥದ್ದು. ಹಿಯರ್ ದಿ ಕಂಬೈನಿಂಗ್ ಆಫ್ ಟು desirable characters from two different protoplasts, that's very important. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ, ಒಂದು ಪ್ರೋಟೋಪ್ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರು ಡಿಸೈರಬಲ್, ದೆನ್ ಇನ್ನೊಂದರಲ್ಲಿ ಇರ್ತಕ್ಕಂಥ ಪ್ರೋಟೋಪ್ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ ಡಿಸೈರಬಲ್, ಗುಣಮಟ್ಟದ ಒಂದು ಗುಣ ಏನಿದೆ. ಸೊ ಇವೆರಡರ ಒಂದು ಕಾಂಬಿನೇಷನ್ ಸಿಗ್ತದೆ ನ್ಯೂ ಪ್ಲಾಂಟ್ ಅಲ್ಲಿ. So that new plant has a combination of two different varieties through isolation of protoplasts. So that is a different technique. That is the production of somatic hybrids. The new varieties or new plants are called somatic hybrids because they obtained from two different variety plants protoplast. ಅದು ನೆನ್ಪಿಟ್ಕೊಳ್ಬೇಕು. ಯಾಕೆ ಹೈಬ್ರಿಡ್ ಅಂತ ಮೆನ್ಷನ್ ಮಾಡ್ತಾ ಇದೀವಿ ನಾವು ಇಲ್ಲಿ ಅಂದಾಗ, ಹೈಬ್ರಿಡ್ ನಥಿಂಗ್ ಬಟ್ ಕ್ರಾಸ್ ಬ್ರೀಡ್. ಬೇರೆ ಬೇರೆ ಎರಡು ಇದರಿಂದ ಸೇರಿ ಕಂಬೈನ್ ಆಗಿ ನಾವು ಕ್ರಾಸ್ ಮಾಡಿ ಪಡ್ಕೊಳ್ತಕ್ಕಂಥ ತಳಿಯಲ್ಲಿ ಎರಡರ ಕಾಂಬಿನೇಷನ್ ಇರ್ತದೆ, ಗುಣಗಳ ಕಾಂಬಿನೇಷನ್ ಇರ್ತದೆ. ಅದನ್ನು ನಾವು ಸಂಕರಣ ತಳಿ ಅಥವಾ ಹೈಬ್ರಿಡ್ ಅಂತ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ಎರಡು ಬೇರೆ ಬೇರೆ ಪ್ಲಾಂಟ್ ಅಲ್ಲಿ ಬರ್ತಕ್ಕಂಥ ಪ್ರೋಟೋಪ್ಲಾಸ್ಟ್ ಅನ್ನು ಐಸೋಲೇಟ್ ಮಾಡಿ ನಾವು ಆ ಒಂದು ನ್ಯೂ ಹೈಬ್ರಿಡ್ ವೆರೈಟಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನ, ಪ್ರಾಪಗೇಟ್ ಮಾಡ್ತಕ್ಕಂಥದ್ದನ್ನ ನಾವು ಇಲ್ಲಿ ಆ ಬರ್ತಕ್ಕಂಥ ನ್ಯೂ ವೆರೈಟಿ ಏನಿದೆ ಅದನ್ನ ಹೈಬ್ರಿಡ್ ಅಂತ ಹೇಳ್ತೀವಿ. ಸೊ ಎಂಥ ಹೈಬ್ರಿಡ್ ಇದು ಅಂದಾಗ somatic hybrids. That type of propagation is called as somatic hybridization. ಹಾಗಾದ್ರೆ ಯಾವ ಕ್ರಾಸಿಂಗ್ ಮೂಲಕ, ಐಸೋಲೇಷನ್ ಮೂಲಕ ನಾವು ಮಾಡಿದ್ದೀವಿ ಅನ್ನೋದಾದ್ರೆ ಆ ಒಂದು ಮೆಥಡ್ ಅನ್ನು ನಾವೇನಂತ ಕರಿತೇವೆ, somatic
hybridization. Hybridization. So another quite different technique in tissue culture. So through which we propagated new somatic hybrids. So that completes the chapter, that is strategies in enhancement of food production. A simple chapter contain all these concepts. ಇಲ್ಲಿಗೆ ಆ ಚಾಪ್ಟರ್ ಮುಕ್ತಾಯ ಆಗ್ತದೆ. ಸೊ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಯಾವುದು ಅಂತಂದಾಗ SCP ಸಿಂಗಲ್ ಸೆಲ್ ಪ್ರೋಟೀನ್ ಫಾರ್ 2 ಮಾರ್ಕ್ಸ್. ದಿ ಮ್ಯಾಥ್ಸ್ ಫಾರ್ 2 ಮಾರ್ಕ್ಸ್, 2 ಮಾರ್ಕ್ಸ್ಗೆ ಕೇಳಬಹುದು ಸಿಂಗಲ್ ಸೆಲ್ ಪ್ರೋಟೀನ್. ದೆನ್ ಪ್ಲಾಂಟ್ ಬ್ರೀಡಿಂಗ್ ಫಾರ್ 5 ಮಾರ್ಕ್ಸ್. ಪ್ಲಾಂಟ್ ಬ್ರೀಡಿಂಗ್ ಅಂಡ್ ದೇರ್ ಸ್ಟೆಪ್ಸ್ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್ ಕೇಳ್ತಾರೆ. ಅದನ್ನು 5 ಮಾರ್ಕ್ಸ್ಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವೆಶನ್. So 1 markige define SCP. What is tissue culture? What are somoclones? What is somatic hybridization? So these are all questions asked for 1 mark. 1 markige ಕೇಳುವಂತಹ ಪ್ರಶ್ನೆಗಳು. ಸೊ ಹಾಗೆ 3 ಮಾರ್ಕ್ಸ್ಗೆ ನಿಮಗೆ ಕೇಳಬಹುದು ಅಂದಾಗ ಪ್ಲಾಂಟ್ animal breeding, you know that animal breeding, inbreeding and outbreeding. Then 2 marks ಗೆ what is inbreeding depression? What is inbreeding depression? ಕೇಳಬಹುದು. 2 ಮಾರ್ಕ್ಸ್ಗೆ ನಿಮಗೆ ಕೇಳಬಹುದು. ಕೇಳಿದ್ದಾರೆ, ಸಾಕಷ್ಟು ಸಲ ಕೇಳಿದ್ದಾರೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ. ಸೊ homozygosity, that condition ನಾವು ನೋಡಿದ್ವಿ inbreeding ಅಲ್ಲಿ. The condition is called as, so the inbreeding through inbreeding technique, the pure lines create homozygosity. So all genes having the similar or identical alleles, ಒಂದೇ ರೀತಿ ಅಲೀಲ್ಸ್ ಅನ್ನ ಇಟ್ಕೊಂಡಿರೋದ್ರಿಂದ ಏನಾಗ್ತದೆ, ಹೊಂದಿರುವುದರಿಂದ ಆ ಕಂಡೀಷನ್ ಅನ್ನ ಸಿಮಿಲರ್ ಆಗಿರ್ತದೆ ಅಲ್ಲೆಲ್ಲ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ಆ ಬ್ರೀಡ್ಸ್ ಅಲ್ಲಿ, ಪ್ರಾಜೆನಿಯಲ್ಲಿ. ಹಾಗಾಗಿ ಅದನ್ನು ಹೋಮೋಝೈಗಾಸಿಟಿ ಅಂತ ಕರೀತೇವೆ. ದೆನ್ ಔಟ್ಬ್ರೀಡಿಂಗ್ ಕ್ರಾಸಸ್, ದಟ್ ಈಸ್ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ in outbreeding process, that is interspecific hybridization. ಅಲ್ಲಿ ಕೇಳಬಹುದು interspecific. Then MOET, MOET, multiple ovulation embryo transfer ಕೇಳಬಹುದು ನಿಮಗೆ, ಅಥವಾ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಸೊ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಚಾಪ್ಟರ್ ಇಂದ ನಿಮಗೆ ಬರುವ ಸಾಧ್ಯತೆ ಇದೆ. 1 mark, 2 mark, 3 marks and 5 marks. So this is enough for today's class. Then I will take up the next new chapter in next class. Till then, goodbye.